ಮಹೇಶ್ ಶೆಟ್ಟಿ ತಿಮ್ಮರೌಡಿ ಅಂದಿದೆ. ತಿಮ್ಮರೌಡಿ ಅಂದಿದ್ದೆ. ತಿಮ್ಮರೌಡಿ ಅವರ ಬಂಡವಾಳ ಏನು ಅಂತ ನಿಮ್ಗಿನ್ನ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಬೆಳ್ತಂಗಡಿ ತಾಲೂಕಿನಲ್ಲಿ ಅವ್ರಿಗೆ ರೌಡಿ ಶೀಟರ್ ಆಗಿದೆ. ನಾನು ಹೇಳ್ದಲ್ಲ, ತಿಮ್ಮರೌಡಿ ಅಂತ ನಾನು ದಾಖಲೆ ಇಲ್ಲದೆ ಹೇಳಿಲ್ಲ, ದಾಖಲೆ ಇದ್ದಾಗೆ ಹೇಳೋದು. ಈ ಕ್ಯಾರೆಕ್ಟರ್ ಏನು ಅಂತ ಬರ್ದಿದ್ದಾರೆ ನೋಡಿ. ಹಿಂಸೆ ಕೊಡುವುದು, ಹುಡುಗಿಯರನ್ನ ಛೇಡಿಸುವುದು, ಕೋಮು ಗಲಭೆ ಮಾಡುವಂತದ್ದು, ಈತನ ಹಿನ್ನೆಲೆ. ನಾನು ಪೇಪರ್ ಇಲ್ಲದೆ ಏನು ಕೂಡ ಮಾತಾಡೋದಿಲ್ಲ. ಅವ್ರು ಮಾಡ್ತಾ ಇರುವಂತಹ ಉದ್ಯೋಗದ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅಂದ್ರೆ ಅವರ ಅಕೌಂಟಿಗೆ ಸಾಲು ತಿಂಗಳಿಗೆ 18-20 ಲಕ್ಷ ರೂಪಾಯಿಗಳು ಬಂದು ಬೀಳ್ತಾ ಇವೆ. ಪ್ರತಿ ಟ್ರಾನ್ಸಾಕ್ಷನ್ ಲೀಗಲ್ ಆಗಿರುತ್ತೆ ಅಂತಂದ್ರೆ ನಂಬಲಿಕ್ಕೆ ನಾನು ದಡ್ಡ ಅಲ್ಲ, ನಂಬುವಷ್ಟು ನೀವು ದಡ್ಡರಲ್ಲ. ಮಹೇಶ್ ಶೆಟ್ಟಿ ತಿಮ್ಮರೌಡಿ ಅವರೇ, ಇದು ನಿಮ್ಮ ಜನ್ಮ, ಇದು ನಿಮ್ಮ ಯೋಗ್ಯತೆ. ಹುಡುಗಿನ್ ಛೇಡ್ಸಂತವನು ಪೊಲೀಸರು ಸುಳ್ಳು ಬರ್ದಿದ್ದಾರೆ ಅಂತ ಹೇಳ್ತೀರಿ, ನನಗೆ ಗೊತ್ತು. ರೌಡಿ ಶೀಟರಲ್ಲಿ ಪೊಲೀಸರು ಸುಳ್ಳು ಬರ್ದಿದ್ದಾರೆ ಅಂತ. ಹುಡುಗಿರನ್ನ ಛೇಡ್ಸೋನು ಇನ್ನೊಂದು ಹೆಣ್ಮಗುಗೆ ನ್ಯಾಯ ಕೊಡಿಸ್ತೀನಿ ಅಂತ ನಾಯಕತ್ವವನ್ನು ವಹಿಸ್ಕೊಂಡಿದ್ದಾನೆ. ನಮಸ್ಕಾರ. ಸೌಜನ್ಯ ಪ್ರಕರಣದ ಬಗ್ಗೆ ನಾನು ನಿನ್ನೆ ಮಾತಾಡಬೇಕಾದ್ರೆ ಬಹಳಷ್ಟು ಜನ ಬಹಳಷ್ಟು ಪ್ರಶ್ನೆಗಳನ್ನ ನನ್ನ ಮುಂದೆ ಇಟ್ಟಿದ್ರಿ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ನೀನ್ ಯಾವ ತೋಲಾಂಡಿನೋ ಮಾತಾಡಕ್ಕೆ ಇದ್ರ ಬಗ್ಗೆ ಅಂತ ಯಾರೋ ಒಬ್ಬ ಪುಟ್ಟ ಹುಡುಗ ಕಮೆಂಟ್ ಮಾಡಿದ್ದ. ಪುಟ್ಟ ಹುಡುಗ ಅಂತಂದ್ರೆ ಪುಟ್ಟ ಹುಡುಗನ ಫೇಕ್ ಅಕೌಂಟ್ ಅಲ್ಲಿ ಒಂದು ಕಮೆಂಟ್ ಬಂದಿತ್ತು. ಅದಾದ್ಮೇಲೆ ನಾನು ಮಹೇಶ್ ಶೆಟ್ಟಿ ತಿಮ್ಮರೌಡಿ ಅಂದಿದ್ದೆ. ತಿಮ್ಮರೌಡಿ ಅಂದಿದ್ದೆ. ಯಾವ ದಾಖಲೆ ಇಟ್ಕೊಂಡು ಹೇಳ್ತಿದ್ಯಪ್ಪ ಅಂತ ಇನ್ನೊಂದು ಪುಟ್ಟ ಬಾಲಕ ಇನ್ನೊಂದು ಫೇಕ್ ಅಕೌಂಟ್ ನಲ್ಲಿ ನನಗೆ ಮೆಸೇಜ್ ಮಾಡಿದ್ದ, ಕಮೆಂಟ್ ಮಾಡಿದ್ದ. ಆಯ್ತು, ತಿಮ್ಮರೌಡಿ ಅವರ ಬಂಡವಾಳ ಏನು ಅಂತ ನಿಮ್ಗಿನ್ನ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಭಗವದ್ಗೀತೆಯನ್ನ ಶ್ರೀ ಕೃಷ್ಣ ಪರಮಾತ್ಮ ಬರ್ದಿದ್ದಕ್ಕೋಸ್ಕರ ನಾವೆಲ್ಲರೂ ಅನುಸರಿಸ್ತೀವಿ, ಓದ್ತೀವಿ. ಅದೇ ಭಗವದ್ಗೀತೆನ ದುರ್ಯೋಧನ ಏನಾದ್ರೂ ಬರ್ದಿದ್ರೆ ನೀವೆಲ್ಲರೂ ಓದ್ತಿದ್ರ? ಎಸ್. ಅದೇ ರೀತಿ ಸೌಜನ್ಯನ್ ಪ್ರಕರಣದಲ್ಲಿ ವಾದ ಮಾಡ್ತಾ ಇರುವಂತಹ ಮಹೇಶ್ ಶೆಟ್ಟಿ ತಿಮ್ಮರೌಡಿ ಏನು ಅಂತ ನಿಮ್ಗೆ ಇವತ್ತು ನಾನು ಪರಿಚಯ ಮಾಡ್ತೀನಿ. ಮಹೇಶ್ ಶೆಟ್ಟಿ ತಿಮ್ಮರೌಡಿ ಅವರು ಉಜಿರೆಯವರು, ದಕ್ಷಿಣ ಕನ್ನಡ, ಬೆಳ್ತಂಗಡಿ ತಾಲೂಕಿನಲ್ಲಿ ಅವ್ರಿಗೆ ರೌಡಿ ಶೀಟರ್ ಆಗಿದೆ. ನಾನು ಹೇಳ್ದಲ್ಲ, ತಿಮ್ಮರೌಡಿ ಅಂತ ನಾನು ದಾಖಲೆ ಇಲ್ಲದೆ ಹೇಳಿಲ್ಲ, ದಾಖಲೆ ಇದ್ದಾಗೆ ಹೇಳೋದು. ಇವತ್ತು ತೆಗೆದಿರ್ಬೋದು ಆ ರೌಡಿ ಶೀಟರ್, ಆದ್ರೆ ಅವತ್ತು ಅವರ ಪ್ರಕರಣಗಳೇನು, ಅವರ ಹಿನ್ನೆಲೆ ಏನು, ಅವರ ಬ್ಯಾಕ್ ಗ್ರೌಂಡ್ ಏನು, ಅವರ ಕ್ಯಾರೆಕ್ಟರ್ ಏನು ಅಂತ ಅವ್ರ ರೌಡಿ ಶೀಟರ್ ಹೇಳತ್ರಿ. ಮಾತಾಡ್ತೀವಿ, ಸುಲಭ, ಮಾತಾಡೋದು ಬಹಳಷ್ಟು ಈಸಿ. ಆದ್ರೆ ತಿಮ್ಮರೌಡಿ ಇಂತ ಕ್ಯಾರೆಕ್ಟರ್ ಏನು, ಆ ವ್ಯಕ್ತಿ ಕ್ಯಾರೆಕ್ಟರ್ ಏನು ಅಂತ ಬರ್ದಿಯಾರ ನೋಡಿ. ಹಿಂಸೆ ಕೊಡುವುದು, ಹುಡುಗಿಯರನ್ನ ಛೇಡಿಸುವುದು, ಕೋಮು ಗಲಭೆ ಮಾಡುವಂಥದ್ದು, ಕಳ್ಬಟ್ಟಿ ಮಾರಾಟ, ಈ ಕಳ್ ಸಾಗಾಣಿಕೆ ಮಾಡೋರನ್ನ ರಕ್ಷಣೆ ಮಾಡುವಂಥದ್ದು, ಕಳ್ಳರು ಮತ್ತೆ ಜೇಬುಗಳನ್ನ ರಕ್ಷಣೆ ಮಾಡುವಂಥದ್ದು, ಈ ಪುಂಡ ಕಾರ್ಯ ಚಟುವಟಿಕೆಗಳಲ್ಲಿ ವರ್ಗೀಕರಣವಾಗಿದ್ದಂತಹ ಅಂತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ASP ಪುತ್ತೂರು ಅವರಿಗೆ ರೌಡಿ ಶೀಟರ್ ಅನ್ನ ಮಾಡ್ತಾರೆ. ಯಾವ ಇಸ್ವಿಲಿ ಅಂತಂದ್ರೆ 7-8-1998. ಇದು ಈತನ ಹಿನ್ನೆಲೆ. ನಾನು ಪೇಪರ್ ಇಲ್ಲದೆ ಏನು ಕೂಡ ಮಾತಾಡೋದಿಲ್ಲ. ಪೇಪರ್ ಏನ್ ಹೇಳುತ್ತೆ ಅದನ್ನು ಮಾತ್ರ ಮಾತಾಡ್ತೀನಿ. ಈ ರೌಡಿ ಶೀಟರು ಕೂಡ ಫೇಕ್ ಅಂತಂದ್ರೆ ಐ ಆಮ್ ರಿಯಲಿ ಸಾರಿ. ನಿಮ್ಮನ್ನ ನಾನು ಕನ್ವಿನ್ಸ್ ಮಾಡುವಂತಹ ತಯಾರಿಕೆಯಲ್ಲಿ ಅಥವಾ ನಾನು ಇದ್ರ ಬಗ್ಗೆ ನಾನಿಲ್ಲ. ಒಬ್ಬ ಪತ್ರಕರ್ತ ಪತ್ರವನ್ನ ಹಿಡಿದರೆ ಮಾತ್ರ ಆತ ಪತ್ರಕರ್ತ ಆಗ್ತಾನೆ. ಆದ್ದರಿಂದಲೇ ನಾನು ದಾಖಲೆ ಪತ್ರವನ್ನು ತೆಗೆದುಕೊಂಡು ಬಂದು ಇವತ್ತು ನಿಮ್ಗೆ ಹೇಳ್ತೀನಿ. ಆತನ ಒಂದು ಕಿರು ಜೀವನ ಪರಿಚಯವನ್ನು ಮಾಡಿದ್ದಾರೆ. ಬೆಳ್ತಂಗಡಿ ತಾಲೂಕಿನ ಹಿಂದೂ ಜಾಗರಣ ವೇದಿಕೆ ಸಂಚಾಲಕನಾಗಿ ಕೆಲಸ ಮಾಡ್ತಿದ್ದ. ಸದ್ರಿ ಪದವಿಯಲ್ಲಿ ಹೆಸರಿನಲ್ಲಿ ಕೆಟ್ಟ ಚಾಳಿಯಲ್ಲಿ ಜನರನ್ನ ಒಡನಾಟ ಮಾಡಿಕೊಂಡು ಉಜಿರೆ, ಕಲ್ಮಂಚ ಮತ್ತಿತರ ಗ್ರಾಮಗಳಲ್ಲಿ ರೌಡಿತನವನ್ನ ತನ್ನ ಕಸುಬಾಗಿಸಿಕೊಂಡಿದ್ದ. ಹಲವಾರು ಕ್ರಿಮಿನಲ್ ಹಲ್ಲೆಗಳನ್ನು ಕೂಡ ಮಾಡಿ ಠಾಣಾ ಪರಿಸರದಲ್ಲಿ ಸಾರ್ವಜನಿಕ ನೆಮ್ಮದಿಯನ್ನು ಭಂಗವನ್ನುಂಟು ಮಾಡುತ್ತಿದ್ದ. ಕೋಮು ಸಂಘರ್ಷಕ್ಕೂ ಕೂಡ ಪ್ರಚೋದನೆಯನ್ನ ನೀಡಿ ತಾಲೂಕಿನ ಸಾರ್ವಜನಿಕ ಶಾಂತಿ ನೆಮ್ಮದಿಯನ್ನು ಹದಗೆಡಿಸುವ ಹುನ್ನಾರದಲ್ಲಿ ಈತನು ಬಾಲ್ಯದಲ್ಲಿ ಉಜಿರೆಯಲ್ಲಿ ವಾಸವಿದ್ದ. ಸ್ವಲ್ಪ ಸಮಯ ಮುಂಬೈನಲ್ಲಿ ಕೆಲಸದ ನಿಮಿತ್ತ ಹೋದ. ಅಲ್ಲೂ ಕೆಲವೊಂದಷ್ಟು ಪ್ರಕರಣಗಳಿವೆ ಅನ್ನುವಂತಹ ಮಾಹಿತಿಗಳಿವೆ, ಅದನ್ನು ಕೂಡ ಸದ್ಯದಲ್ಲೇ ತಂದಿಡ್ತೀನಿ. ಮುಂಬೈನಲ್ಲಿ ಕೆಲಸದ ನಿಮಿತ್ತ ಇದ್ದು ಈಗ ಪುನಃ ಬಂದು ಉಜಿರೆಯಲ್ಲಿ ನೆಲೆಸಿದ್ದಾನೆ. ಉಜಿರೆಯಲ್ಲಿ ನೆಲೆಸಿ ಸುಮ್ಮನೆ ಇಲ್ಲ, ಆ ಹೋರಾಟ ಮಾಡ್ತೀನಿ, ಈ ಹೋರಾಟ ಮಾಡ್ತೀನಿ ಅಂತ ದುಡ್ಡು ಮಾಡುವ ಚಾಳಿಗಿಳಿದಿದ್ದಾನೆ ಅಂತ ನಮಗೊಂದಷ್ಟು ಮಾಹಿತಿಗಳು ಬಂದಿವೆ. ಸೌಜನ್ಯನ ಪ್ರಕರಣದ ಹೆಸರಿನಲ್ಲಿ ಈ ವ್ಯಕ್ತಿಗಳು ದುಡ್ಡು ಮಾಡಿದ್ದಾರೆ ಅಂತ ಒಂದು ಆರೋಪವನ್ನು ನಾನು ಮಾಡಿದ್ದೆ. ಏನ್ ಸರ್, ಎಲ್ಲ ನೀವು ಒಬ್ಬರೇ ಸಾಚ ಕೂಡ ನಿಮ್ಗೆಲ್ಲ ದಾಖಲೆಗಳಿದೆಯಾ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಅಂತ ಕೆಲವೊಂದಷ್ಟು ಜನ ಕೇಳಿದ್ರಿ. ಎಸ್ ಸರ್, ಅವ್ರು ಮಾಡ್ತಾ ಇರುವಂತಹ ಉದ್ಯೋಗದ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಆದ್ರೆ ಅವರ ಅಕೌಂಟಿಗೆ ಸಾಲು ತಿಂಗಳಿಗೆ 18-20 ಲಕ್ಷ ರೂಪಾಯಿಗಳು ಬಂದು ಬೀಳ್ತಾ ಇವೆ.
18-20 ಲಕ್ಷ ರೂಪಾಯಿಗಳು ಕೇವಲ ಅಕೌಂಟ್ಗೆ ಬಂದು ಬೀಳ್ತಾ ಇದೆಯಾ ಅಥವಾ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿರೋದಿಲ್ವಾ? ವೈಟ್ ಮನಿನೇ ಇಷ್ಟೊಂದು ಬರ್ಬೇಕಾದ್ರೆ ಇನ್ನ ಬ್ಲ್ಯಾಕ್ ಮನಿ ಬಂದಿರೋದಿಲ್ವಾ? ಹೇಳ್ಬೋದು ಅಕೌಂಟಿಗೆ ಹಾಕ್ಸ್ಕೊಂಡಿದ್ದಾರೆ ಅಂತಂದ್ರೆ ಅದು ಲೀಗಲ್ ಅಂತ. ಪ್ರತಿ ಟ್ರಾನ್ಸಾಕ್ಷನ್ ಲೀಗಲ್ ಆಗಿರುತ್ತೆ ಅಂತಂದ್ರೆ ನಂಬಲಿಕ್ಕೆ ನಾನು ದಡ್ಡ ಅಲ್ಲ, ನಂಬುವಷ್ಟು ನೀವು ದಡ್ಡ ಅಲ್ಲ. ಜನರ ತಿಳುವಳಿಕೆ ಇರುತ್ತೆ. ಒಬ್ಬ ಮನುಷ್ಯನ್ಗೆ ಇಷ್ಟು ಲಿಮಿಟ್ ಅಂತ ಇರುತ್ತೆ, ಅಷ್ಟು ಲಿಮಿಟ್ ವರ್ಗೂ ಟ್ರಾನ್ಸಾಕ್ಷನ್ ಮಾಡ್ಬೋದು ಅನ್ನುವಂಥ ಒಂದು ಸಾಮಾನ್ಯ ಪರಿಜ್ಞಾನ ಇರುತ್ತೆ. ಬ್ಲ್ಯಾಕ್ ಮನಿನ ಯಾರು ಹೋಗಿ ವಿಡಿಯೋ ಮಾಡಿ ಶೂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಈ ರೀತಿ ಬರುತ್ತಲ್ಲ ಟ್ರಾನ್ಸಾಕ್ಷನ್, ಅದು ಹೋರಾಟದ ಹಪಾಪಿಯಲ್ಲಿರುವಂತಹ ತಿಮುರೋಡಿ ಅಕೌಂಟ್ಗೆ, ಸಾರಿ ಮತ್ತೆ ನಾನು ತಿಮುರೋಡಿ ಅಂತಾನೆ ಹೇಳ್ತಾ ಇದ್ದೀನಿ, ತಿಮುರೋಡಿ ಅಕೌಂಟ್ಗೆ ಎಷ್ಟೆಷ್ಟು ದುಡ್ಡುಗಳು ಬರ್ತಾ ಇವೆ. ಉಟಾಳ್ನವರವರು ಬಹಳಷ್ಟು ಸುಳ್ಳುಗಳನ್ನ ಹೇಳ್ತಾ ಇದ್ದೀರಿ, ಅದನ್ನು ಕೂಡ ತರ್ತೀನಿ. ನಿಮ್ಮ ಸುಳ್ಳುಗಳನ್ನು ಕೂಡ ಬಹಿರಂಗ ಮಾಡ್ತೀನಿ. ನನಗೆ ನಿಮ್ಗಳ ಮೇಲೆ ಯಾರ ಮೇಲೂ ಕೋಪ ದ್ವೇಷ ಇಲ್ಲ ರೀ. ಸತ್ಯನ ಮಾತಾಡೋಣ ಬನ್ರಿ. ಸತ್ಯ ಪೇಪರ್ಗಳನ್ನ ಇಟ್ಕೊಂಡು ಮಾತಾಡೋಣ. ಯಾಕೆ ಸುಮ್ಮನೆ ಏಕಾಏಕಿ ಸುಳ್ಳುಗಳು, ಬರೀ ಸುಳ್ಳುಗಳನ್ನ ಹೇಳ್ಕೊಂಡು ಎಷ್ಟು ದಿನ ಜೀವನ ಸಾಗಿಸ್ತೀರಿ? ಇನ್ನ ಈ ವ್ಯಕ್ತಿ ಮೇಲಿರುವಂತಹ ಕೇಸ್ಗಳು ನಾನು ನೋಡ್ತಾ ಇದ್ದೆ. 157/92, 118/97, 201/97, 341, 504, 304, 324, 506, ಎಷ್ಟು ಕೇಸ್ಗಳು ಅಂತಂದ್ರೆ ವ್ಯಕ್ತಿಯ ಕೇಸ್ ನಂಬರ್ಗಳ ಲಿಸ್ಟ್ಗಳನ್ನು ಕೂಡ ಹಾಕ್ತೇನೆ ನೋಡಿ. ಸುಮಾರು 15 ಕೇಸ್ಗಳು ಮಾಡ್ಕೊಂಡಿದ್ದಾನೆ ವ್ಯಕ್ತಿ ಪೊಲೀಸ್ ಸ್ಟೇಷನ್ ನಲ್ಲಿ. ಸರಿಯಪ್ಪ, 1 ಕೇಸು 2 ಕೇಸು ಫೇಕ್ ಹಾಕ್ಬೋದು, ಎಲ್ಲಾನು ಫೇಕ್ ಹಾಕ್ತಾರ? ಅಂದ್ರೆ ಈ ವ್ಯಕ್ತಿ ಹೇಳೋದು ಹೆಂಗಿದೆ ಅಂತಂದ್ರೆ, ಈ ದೇಶದಲ್ಲಿ ಆ ವ್ಯಕ್ತಿಗೆ ಮಾತ್ರ ಅನ್ಯಾಯ ಆಗ್ತಾ ಇದೆ, ಆ ವ್ಯಕ್ತಿ ಏನು ಮಾಡದೆ ಹೋದ್ರು ಅವನ ಮೇಲೆ ಕೇಸ್ ಆಗ್ತಾ ಇದೆ. ಆದ್ರೆ ಬೇರೆಯವ್ರು ಮಾತ್ರ ಅವ್ರು ಎಲ್ಲಾ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಕೇಸ್ ಆಗ್ತಾ ಇಲ್ಲ. ಈ ದೇಶದಲ್ಲಿ ಕಾನೂನಿಲ್ಲ, ಈ ದೇಶದಲ್ಲಿ ನ್ಯಾಯ ಇಲ್ಲ, ಈ ದೇಶದಲ್ಲಿ ಸಂವಿಧಾನ ಇಲ್ಲ. ಈ ತರ ಮಾತುಗಳನ್ನು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಇನ್ನ ಕೋರ್ಟ್ ನಲ್ಲಿರುವಂತಹ 34 ಕೇಸ್ಗಳು ಈ ವ್ಯಕ್ತಿ ಮೇಲಿದೆ. ಒಂದಷ್ಟು ಸಿವಿಲ್ ಕೇಸ್ಗಳು ಇವೆ ಮತ್ತು ಒಂದಷ್ಟು ಕ್ರಿಮಿನಲ್ ಕೇಸ್ಗಳು ಇವೆ. ಇವೆಲ್ಲ ಕೂಡ ಕೋರ್ಟ್ ನಲ್ಲಿ ವ್ಯಕ್ತಿ ಅಲ್ದಾಡ್ತಿರುವಂತಹ ಕೇಸ್ಗಳು ಲಿಸ್ಟ್ 34 ಕೇಸ್ ಇದೆ. ಎಷ್ಟು? 2014ರಿಂದ 2020 34 ಕೇಸ್. ಅಂದ್ರೆ 34 ವರ್ಷವೇ ಆಗಿಲ್ಲ, 34 ಕೇಸ್ ಮಾಡ್ಕೋತಾನೆ. ಅಂದ್ರೆ ಸುಮಾರು ವರ್ಷಕ್ಕೆ 2 ಕೇಸ್ ಅಂತ ಮಿನಿಮಮ್ ಮೇಂಟೈನ್ ಮಾಡಬೇಕು ಅನ್ನೋ ಒಂದು ಪದ್ಧತಿಯಲ್ಲಿ ಮಾಡ್ತಿರ್ಬೋದು ಮಹೇಶ್ ಶೆಟ್ಟಿ ತಿಮ್ಮರೌಡಿ ಅವರು. ಮಹೇಶ್ ಶೆಟ್ಟಿ ತಿಮ್ಮರೌಡಿ ಅವರೇ, ಇದು ನಿಮ್ಮ ಜನ್ಮ, ಇದು ನಿಮ್ಮ ಯೋಗ್ಯತೆ. ನೀವೇನು ಅಂತ ಪೊಲೀಸ್ ಇಲಾಖೆ ರೌಡಿ ಶೀಟರ್ ಲಿಸ್ಟ್ ನಲ್ಲಿ ಅವತ್ತೇ ಹೇಳಿತ್ತು. ಇವತ್ತು ರೌಡಿ ಶೀಟರ್ ಲಿಸ್ಟ್ ನಿಂದ ತೆಗೆದೇ ಇರಬಹುದು. ಇವರ ಮಾಜಿ ರೌಡಿ ಶೀಟರೇ, ನೀವು ಮಾಜಿ ರೌಡಿ ಶೀಟರೇ. ನಿಮಗೆ ಆದಂತಹ ಯೋಗ್ಯತೆ ಏನು, ನಿಮ್ಮ ಬಂಡವಾಳ ಏನು ಅಂತ ಇಡೀ ಜಗತ್ತು ಗೊತ್ತಾಗಿದೆ. ಇನ್ನಾದ್ರೂ ಸೌಜನ್ಯ ಪ್ರಕರಣದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀರಿ. ರೌಡಿ ಶೀಟರ್ ಹೋರಾಟ ಮಾಡಬಾರ್ದ ಅಂತ ಕೇಳಿದ್ರೆ ರೀ ಮಾಡಿ, ಕಿರ್ಚಾಡಬೇಡಿ, ಅರ್ಚಾಡಬೇಡಿ, ಸುಳ್ಳುಗಳನ್ನ ಅಲಿಗೇಷನ್ ಮಾಡಬೇಡಿ. ನಿಮ್ಮ ಮೇಲಿರುವಂತಹ ಪ್ರಕರಣಗಳು ನಿಮ್ಮ ಮಾಹಿತಿಗಿರ್ಲಿ. ನಿಮ್ಮ ಮೇಲೆ ಯಾವ್ಯಾವ ಪ್ರಕರಣಗಳಿವೆ, ನೀವು ಯಾವ್ಯಾವ ಪ್ರಕರಣಗಳಲ್ಲಿ ಹೋಗಿದ್ದೀರಿ. ಒಂದು ಹುಡುಗಿನ್ ಚೇಡ್ಸಂತವನು ಪೊಲೀಸರು ಸುಳ್ಳು ಬರ್ದಿದ್ದಾರೆ ಅಂತ ಹೇಳ್ತೀರಿ, ನನಗೆ ಗೊತ್ತು. ರೌಡಿ ಶೀಟರ್ ಅಲ್ಲಿ ಪೊಲೀಸರು ಸುಳ್ಳು ಬರ್ದಿದ್ದಾರೆ ಅಂತ. ಹುಡುಗಿರನ್ನ ಛೇಡ್ಸೋನು ಇನ್ನೊಂದು ಹೆಣ್ಮಗುಗೆ ನ್ಯಾಯ ಕೊಡಿಸ್ತೀನಿ ಅಂತ ನಾಯಕತ್ವವನ್ನು ವಹಿಸ್ಕೊಂಡಿದ್ದಾನೆ. ಈ ವ್ಯಕ್ತಿಯ ಗುಣ ವಿಶೇಷತೆ ಏನು ಅಂತ ನೀವು ನೋಡ್ಕೊಳ್ಳಿ. ಆ ವ್ಯಕ್ತಿಯ ಕ್ಯಾರೆಕ್ಟರ್ ಏನು ಅಂತ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಟ್ಟಿದೆ, 1998ರಲ್ಲೇ ಕೊಟ್ಟಿದೆ. ಆ ಕ್ಯಾರೆಕ್ಟರಿಸ್ಟಿಕ್ಸ್ ನ ನೀವೆಲ್ಲರೂ ಗಮನದಲ್ಲಿ ಇಟ್ಕೊಳ್ಳಿ. ಆ ವ್ಯಕ್ತಿಯ ನಾಯಕತ್ವ ಸರಿ ಅನ್ಸಿದವರು ಜೈ ಮಹೇಶಣ್ಣ ಅಂತೇಳಿ, ನಮ್ಮ ತಪ್ಪು ಅನ್ಸಿದವರು ನಮಗ್ ಬಂದು ಕಮೆಂಟ್ಗಳು ಹಾಕಿ. ನಾವು ಸರಿ ಅನ್ಸಿದವರು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೇನು ಕೇಳಲಿಕ್ಕೆ ಬರೋದಿಲ್ಲ. ನೈಜವಾದಂತಹ ಪತ್ರಿಕೋದ್ಯಮವನ್ನ ನಡೆಸುವಂಥದ್ದು ಬಹಳ ಕಷ್ಟದ ಸಂಗತಿ. ಎಲ್ಲದಕ್ಕೂ ದುಡ್ಡಲ್ಲಿ ಕೊಂಡ್ಕೊಬಿಟ್ಟಿದ್ದಾರೆ. ಮಾತಾಡ್ಕೊಳ್ರಿ, ಬಾಯಲ್ಲಾದ್ರೂ ಕೋಟ್ಯಾಧಿಪತಿ ಮಾಡ್ರಿ. ನನಗದ್ರ ಅವಶ್ಯಕತೆ ಇಲ್ಲ. ನೀವು 1000 ಮಾತಾಡಿ. ಸತ್ಯ ನುಡಿದಿದ್ದೀನಿ. ಸತ್ಯ ಒಂದೇ ಗೆಲ್ಲೋದು, ಸತ್ಯ ಒಂದೇ ನಿಲ್ಲೋದು. ಸತ್ಯಕ್ಕೆ ಜಯವಾಗುತ್ತೆ, ಸತ್ಯಮೇವ ಜಯತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಾನು ವಿಕಾಸ್ ಶಾಸ್ತ್ರಿ.